ಹಾಯ್ ಹಲೋ ನಮಸ್ತೆ. ಪವಿತ್ರ ಶಿವಶಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಸ್ನೇಹಿತರಿಗೂ ಸ್ವರ್ಣ ಗೌರಿ ವ್ರತದ ಶುಭಾಶಯಗಳು. ಸ್ನೇಹಿತರೆ, ಈ ದಿನ ಸ್ವರ್ಣ ಗೌರಿ ವ್ರತದ ಕತೆ. ಈ ಸ್ವರ್ಣ ಗೌರಿ ವ್ರತ ಯಾಕೆ ಮಾಡಬೇಕು, ಆ ಕತೆ ತಿಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ಆ ಸ್ವರ್ಣ ಗೌರಿ ವ್ರತವನ್ನು ಎಷ್ಟು ವರ್ಷ ಮಾಡಬೇಕು, ಅದರ ಉದ್ಯಾಪನೆ ಮಾಡಿದರೆ ಏನು ಫಲ ಸಿಗುತ್ತದೆ, ಮೊದಲಿಗೆ ಉದ್ಯಾಪನೆ ಮಾಡಬೇಕಾ ಅಥವಾ ಮಧ್ಯಾಹ್ನ ಅಥವಾ ನಂತರ ಎಂಬುವುದು ಈ ಕಥಾ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಆ ಕಥೆಯನ್ನು ಈ ದಿನ ನಾನು ಸ್ವರ್ಣ ಗೌರಿ ವ್ರತದ ದಿನ ಹೇಳುತ್ತಿದ್ದೇನೆ. ಮೊದಲಿಗೆ ಶ್ರೀ ವಿನಾಯಕನನ್ನು ಮೊದಲಿಗೆ ಪ್ರಾರ್ಥನೆ ಮತ್ತು ನಮಸ್ಕಾರದೊಂದಿಗೆ ಸ್ವರ್ಣ ಗೌರಿ ವ್ರತದ ಕಥೆ. ಸುತ ಪುರಾಣಿಕರು ಶೌನಕಾದಿ ಮಹಾಮುನಿಗಳನ್ನು ಕುರಿತು, ಎಲೈ ಮುನಿವರ್ಯರೇ, ಕೈಲಾಸ ಪರ್ವತದಲ್ಲಿ ಪರಶಿವ ಮೂರ್ತಿಯು ಯಕ್ಷ ಕಿನ್ನರ ಗಾಂಧರ್ವರಿಂದ ಸೇವೆಯನ್ನು ಕೈಗೊಳ್ಳುತ್ತಾ ನಾರದ ತಂಬೂರರ ವೀಣಾಗಾನದಿಂದ ಆನಂದವನ್ನು ಹೊಂದಿರುವ ಸಮಯದಲ್ಲಿ ಷಣ್ಮುಖ ಸ್ವಾಮಿಯು ಭಕ್ತಿ ಮತ್ತು ವಿನಯಪೂರಿತನಾಗಿ ಸ್ವಾಮಿಯನ್ನು ಕುರಿತು, ಏ ಸ್ವಾಮಿಯೇ, ಪ್ರಪಂಚದಲ್ಲಿ ಜನರು ಯಾವ ವ್ರತವನ್ನಾಚರಿಸಿದರೆ ಸಮಸ್ತವಾದ ಇಷ್ಟಾರ್ಥಗಳನ್ನು ಹೊಂದಿ ಸಂತೋಷಚಿತ್ತರಾಗಿ ಯಾವ ವಿಧವಾದ ನ್ಯೂನತೆಯೂ ಇಲ್ಲದೆ ಪುತ್ರ ಪೌತ್ರಾಭಿವೃದ್ಧಿಯನ್ನು ಹೊಂದುತ್ತಾರೆಯೋ ಅಂತಹ ವ್ರತವೊಂದನ್ನು ಪ್ರಪಂಚದ ಉದ್ಧಾರಕ್ಕಾಗಿ ಹೇಳಬೇಕೆಂದು ಪ್ರಾರ್ಥಿಸಲು ಪರಮೇಶ್ವರನು ಕುಮಾರಸ್ವಾಮಿಯ ಮಾತನ್ನು ಕೇಳಿ ಆನಂದದಿಂದ, ಎಲೈ ಕುಮಾರಸ್ವಾಮಿಯೇ, ಒಳ್ಳೆಯ ಪ್ರಶ್ನೆಯನ್ನೇ ಮಾಡಿದೆ, ಹೇಳುವೆನು ಕೇಳು. ಪ್ರಪಂಚದಲ್ಲಿ ಜನಗಳು ಆಚರಿಸತಕ್ಕ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠತರವಾದ ಸ್ವರ್ಣ ಗೌರಿ ವ್ರತವೆಂಬ ಒಂದು ವ್ರತವುಂಟು. ಈ ವ್ರತವು ಸಕಲ ಇಷ್ಟಾರ್ಥಗಳನ್ನು ಕೊಡತಕ್ಕದ್ದು, ಅಲ್ಲದೆ ಮಹಾಪುಣ್ಯಕರವಾದದ್ದು. ಇದಕ್ಕಾಗಿ ಒಂದು ಇತಿಹಾಸವನ್ನು ಹೇಳುವೆನು ಕೇಳು. ಪೂರ್ವಕಾಲದಲ್ಲಿ ಸರಸ್ವತಿ ನದಿ ತೀರದಲ್ಲಿ ವಿಮಲಾಪುರಿ ಎಂಬ ಒಂದು ಪಟ್ಟಣವಿದ್ದಿತು. ಆ ಪಟ್ಟಣವನ್ನು ಚಂದ್ರಪ್ರಭನೆಂಬ ಅರಸನು ಸತ್ಯ ಧರ್ಮಗಳನ್ನು ಬಿಡದೆ ಪರಿಪಾಲಿಸುತ್ತಿದ್ದನು. ಆತನಿಗೆ ಸೌಂದರ್ಯ ನಿಧಿಗಳಾದ 2 ಪತ್ನಿಯರಿದ್ದರು. ಇವರಲ್ಲಿ ಹಿರಿಯ ಹೆಂಡತಿಯಲ್ಲಿ ದೊರೆಗೆ ಪ್ರೇಮವು ಅತಿಯಾಗಿದ್ದಿತು. ಹೀಗಿರಲು ಒಂದನೊಂದು ದಿನ ಚಂದ್ರಪ್ರಭನು ಅರಣ್ಯದಲ್ಲಿ ಕ್ರೂರ ಮೃಗರಾರವು ಅಂದರೆ ಕಾಡು ಪ್ರಾಣಿಗಳನ್ನು ಭೇಟಿ ಮಾಡಲು ಹೋದನು. ಅಲ್ಲಿ ಹುಲಿ, ಚಿರತೆ, ಕಾಡೆಮ್ಮೆ ಮೊದಲಾದವುಗಳನ್ನು ಭೇಟಿ ಮಾಡಿ ತುಂಬ ದಣಿದು ವಿಶ್ರಾಂತಿಗಾಗಿ ಸ್ಥಳವನ್ನು ಹುಡುಕಿಕೊಂಡು ಹೊರಟನು. ಬಹಳ ದೂರದಲ್ಲಿ ಒಂದು ರಮಣೀಯವಾದ ಸರೋವರವು ಕಣ್ಣುಗಳಿಗೆ ಗೋಚರವಾಯಿತು. ಆ ಸರೋವರವು ತಿಳಿಯಾದ ನೀರಿನಿಂದಲೂ ಬಿಳಿಯದಾದ ತಾವರೆ ಹೂಗಳಿಂದಲೂ ಅನೇಕ ಮಂದಿ ಅಪ್ಸರ ಸ್ತ್ರೀಯರಿಂದಲೂ ಪ್ರಕಾಶಮಾನವಾಗಿದ್ದಿತು. ಆ ಪ್ರದೇಶದಲ್ಲಿ ನೇಮದಿಂದ ವ್ರತಗಳನ್ನು ಮಾಡುತ್ತಿದ್ದರು. ವ್ರತ ಆಚರಣೆಯನ್ನು ಮಾಡುತ್ತಿದ್ದ ಅಪ್ಸರ ಸ್ತ್ರೀಯರನ್ನು ನೋಡಿ ರಾಜನು ಭ್ರಾಂತನಾಗಿ, ವ್ರತ ದರ್ಶನ ಮಾತ್ರದಿಂದಲೇ, ಅಂದರೆ ಈ ವ್ರತವನ್ನು ನೋಡಿದಿಂದಲೇ ನನಗೆ ಆಯಾಸ ಪರಿಹಾರವಾಯಿತಲ್ಲ ಎಂದು ಅಪ್ಸರ ಸ್ತ್ರೀಯರ ಸಮೀಪಕ್ಕೆ ಬಂದು, ಸೌಭಾಗ್ಯವತಿಯರಿರಾ, ನೀವು ಮಾಡುತ್ತಿರುವ ವ್ರತ ಯಾವುದು ಎಂದು ಕೇಳಲು ಸ್ತ್ರೀಯರು, ಎಲೈ ರಾಜನೇ, ನಾವು ಸ್ವರ್ಣ ಗೌರಿ ವ್ರತವನ್ನು ಮಾಡುತ್ತಿದ್ದೇವೆ ಎಂದು ಹೇಳಲು ಆಶ್ಚರ್ಯಚಕಿತನಾದ ರಾಜನು, ಎಲೈ ಅಪ್ಸರ ಸ್ತ್ರೀಯರೇ, ಈ ವ್ರತ ವಿಧಾನವು ಹೇಗೆ, ಇದರಿಂದ ಯಾವ ವಿಧವಾದ ಇಷ್ಟಾರ್ಥಗಳು ಸಿದ್ಧಿಯಾಗುವವು? ಸವಿಸ್ತಾರವಾಗಿ ಈ ಕಥೆಯನ್ನು ಹೇಳಬೇಕೆಂದು ಕೇಳಲು
ಆ ಅಪ್ಸರಾಂಗನಿಯರು, ಎಲೈ ಭೂ ವರ ತಿಲಕನೇ, ಈ ವ್ರತವನ್ನು ಭಾದ್ರಪದ ಶುದ್ಧ ತದಿಗೆ ದಿನದಲ್ಲಿ ಮಾಡಬೇಕು. 16 ವರ್ಷಗಳು ಕ್ರಮವಾಗಿ ಈ ವ್ರತವನ್ನಾಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಅಂತ್ಯದಲ್ಲಾಗಲಿ ಉದ್ಯಾಪನೆಯನ್ನು ಮಾಡಬೇಕು ಎಂದು ಹೇಳಿದ ಅಪ್ಸರಾಂಗನೆಯರ ಮಾತನ್ನು ಕೇಳಿದೊಡನೆ ರಾಜನು ಜಿತೇಂದ್ರಿಯನನ್ನಾಗಿ ಅವರು ಹೇಳಿದ ಕಲ್ಪದಂತೆ ವ್ರತವನ್ನಾಚರಿಸಿ ದಾರವೊಂದನ್ನು ಕಟ್ಟಿಸಿಕೊಂಡು ಮನೆಗೆ ಬಂದು ತನ್ನ 2 ಪತ್ನಿಯರಿಂದಲೂ ಈ ವ್ರತವನ್ನು ಮಾಡಿಸಲು ಪ್ರಯತ್ನಪಟ್ಟನು. ಹಿರಿಯ ಹೆಂಡತಿಯು ಪತಿಯ ಮಾತನ್ನು ಕೇಳುತ್ತಲೇ ಅತ್ಯಂತ ಕೋಪಳಾಗಿ ಪತಿಯು ಧರಿಸಿದ್ದ ದಾರವನ್ನು ಕಿತ್ತು ಮನೆಯ ಹಿಂದೆ ಇದ್ದ ಒಂದು ಒಣಗಿದ ಗಿಡದ ಮೇಲೆ ಅದನ್ನು ಬಿಸಾಡಿದಳು. ಪತಿಯು ಇದು ಸರಿಯಲ್ಲವೆಂದು ಎಷ್ಟು ಹೇಳಿದರೂ ಕೇಳದೆ ಹೋದಳು. ಗಿಡವು ಒಣಗಿ ಹೋಗಿದ್ದರೂ ಈಕೆಯು ಬಿಸಾಡಿದ ವ್ರತ ದಾರದ ಮಹಿಮೆಯಿಂದ ಚಿಗುರಿ ಹೂವಾಗಿ ಫಲವೃದ್ಧಿಯಾಯಿತು. ಕಿರಿಯ ಹೆಂಡತಿಯು ಈ ವಿಚಾರವನ್ನೆಲ್ಲ ನೋಡಿ ಆ ದಾರವನ್ನು ಭಕ್ತಿಯಿಂದ ತೆಗೆದುಕೊಂಡು ಹೋಗಿ ರಾಜನು ಹೇಳಿದಂತೆ ವ್ರತವನ್ನು ಮಾಡಿ ಆತನ ಪ್ರೀತಿಗೆ ಪಾತ್ರಳಾಗಿ ಬೇಕಾದ ಇಷ್ಟಾರ್ಥಗಳನ್ನು ಪಡೆದು ರಾಜನ ಪ್ರೀತಿಗೆ ಪಾತ್ರಳಾಗಿದ್ದಳು. ಹಿರಿಯ ಹೆಂಡತಿಯು ವ್ರತವನ್ನು ದೂರೀಕರಿಸಿದ ಪಾತಕದಿಂದ ಅತ್ಯಂತ ತೊಂದರೆಗೊಳಗಾಗಿ ದೊರೆಯಿಂದ ದೂಷಿಸಲ್ಪಟ್ಟವಳಾಗಿ ಅರಣ್ಯಕ್ಕೆ ಹೋಗಿ ಅಲ್ಲಿದ್ದ ಋಷ್ಯಾಶ್ರಮಗಳನ್ನು ಸೇರಿದಳು. ಅವರು ಸಹ ನೀನು ಮಹಾಪಾಪಿಯು, ನಮ್ಮ ಆಶ್ರಯಗಳಲ್ಲಿ ನಿಲ್ಲಲು ಅವಕಾಶವಾಗಲಾರದೆಂದು ತೊರೆದು ಬಿಟ್ಟರು. ಅಲ್ಲಿಂದ ತಿರಸ್ಕೃತಳಾಗಿ ಹೊರಟು ಪತಿಯನ್ನು ದರ್ಶಿಸಿದಳು. ಆದರೂ ತನ್ನ ಮನಸ್ಸಿನಲ್ಲಿರುವಂತೆ ಗೌರಿ ದರ್ಶನವಿಲ್ಲದುದರಿಂದ ಅದಕ್ಕಾಗಿ ಉಪವಾಸ ವ್ರತವನ್ನು ಕೈಗೊಂಡಳು. ಅಲ್ಲಿಗೂ ಉದ್ದೇಶ ಫಲಕಾರಿಯಾಗದಿರಲು ವರಲಕ್ಷ್ಮಿಯ ದರ್ಶನವಾಯಿತು. ಆಕೆಯಿಂದಲೂ ತಿರಸ್ಕೃತಳಾಗಿ ಸ್ವರ್ಣಗೌರಿಯನ್ನೇ ಧ್ಯಾನಿಸುತ್ತಾ ದುಃಖದಿಂದ ಒಂದು ಪ್ರದೇಶದಲ್ಲಿ ಕುಳಿತುಕೊಳ್ಳಲು ಆಕೆಯಲ್ಲಿ ಸಂತುಷ್ಟಗೊಂಡ ಸ್ವರ್ಣಗೌರಿಯು ಪ್ರತ್ಯಕ್ಷಳಾದಳು. ಕೂಡಲೇ ರಾಜನ ಭಾರ್ಯೆಯು ಅತ್ಯಂತ ಸಂತೋಷದಿಂದಲೂ ಶ್ರದ್ಧಾಭಕ್ತಿಗಳಿಂದಲೂ ಆಕೆಗೆ ಸಾಷ್ಟಾಂಗ ದಂಡ ಪ್ರಣಾಮವನ್ನು ಮಾಡಿ ಸ್ತೋತ್ರವನ್ನು ಮಾಡಿದಳು. ಈಕೆಯು ಮಾಡಿದ ಸ್ತೋತ್ರದಿಂದ ಸಂತುಷ್ಟಳಾದ ಪಾರ್ವತಿಯು ಆಕೆಗೆ ಸೌಭಾಗ್ಯವನ್ನು, ಪುತ್ರ ಸಂತಾನವನ್ನು, ಇಷ್ಟಾರ್ಥ ಸಿದ್ಧಿಗಳನ್ನು ಕೊಟ್ಟು ಅಂತರ್ಧಾನಳಾದಳು. ಈ ವ್ರತಾಚರಣೆಯಿಂದ ಸಕಲವಾದ ಕಾಮ್ಯಗಳನ್ನು ಹೊಂದಿ ಪತಿಯೊಡನೆ ಅನೇಕ ಕಾಲ ಸುಖವಾಗಿದ್ದು ಪತಿ ಸಹಿತಳಾಗಿ ಶಿವಲೋಕವನ್ನು ಹೊಂದಿ ಸಹಜ ಮುಕ್ತಿಯನ್ನು ಪಡೆದಳು. ಆದುದರಿಂದ ಯಾರು ಈ ವ್ರತವನ್ನು ಮಾಡುತ್ತಾರೆಯೋ ಅವರಿಗೆ ಸ್ವರ್ಣಗೌರಿ ದೇವಿಯ ಅನುಗ್ರಹದಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಸುವವು ಎಂದು ಪರಮೇಶ್ವರ ಸ್ವಾಮಿಯು ಕುಮಾರಸ್ವಾಮಿಗೆ ಹೇಳಿದನು ಎಂದು ಸುತ ಮಹಾಮುನಿಯು ಶೌನಕಾದಿ ಮಹಾಮುನಿಗಳಿಗೆ ತಿಳಿಸಿದನು ಎಂಬಲಿಗೆ ಸ್ಕಂದ ಪುರಾಣದಲ್ಲಿ ಹೇಳಿರುವ ಸ್ವರ್ಣಗೌರಿ ವ್ರತ ಕಥೆ ಸಂಪೂರ್ಣಂ. ಸ್ನೇಹಿತರೆ, ಈಗ ಸ್ವರ್ಣಕಥೆ ಮುಗಿಯಿತು. ನಂತರ ಈ ಸ್ವರ್ಣಗೌರಿ ವ್ರತ ಉದ್ಯಾಪನೆಯನ್ನು ಹೇಗೆ ಮಾಡುವುದು ಎಂಬುದನ್ನು ನಾನು ತಿಳಿಸಿಕೊಡುತ್ತೇನೆ. ಉದ್ಯಾಪನೆ ಕ್ರಮ. ಶ್ರೀಕೃಷ್ಣ ಮೂರ್ತಿಯನ್ನು ಕುರಿತು ಕುಂತಿ ಸುತನಾದ ಧರ್ಮನಂದನನು, ಏ ಸ್ವಾಮಿಯೇ, ಸ್ವರ್ಣಗೌರಿ ವ್ರತ ಉದ್ಯಾಪನದ ಕಥೆಯನ್ನು ಹೇಳಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಎಂದಾಗ ಶ್ರೀಕೃಷ್ಣ ಹೀಗೆಂದನು, ಎಲೈ ಧರ್ಮನಂದನನೇ, ಕೇಳು. ಯಾವ ಸ್ತ್ರೀ ಪುರುಷರೇ ಆಗಲಿ ಸ್ವರ್ಣಗೌರಿ ವ್ರತದ ಉದ್ಯಾಪನೆಯನ್ನು ಮಾಡಲು ಪ್ರಯತ್ನಿಸಿದರೆ ತಮ್ಮ ಮನೆಯ ಪೂರ್ವ ಭಾಗದಲ್ಲಿ ನಾನಾ
ಶೋಭಾಯಮಾನವಾಗಿರುವ ಒಂದು ಮಂಟಪವನ್ನು ನಿರ್ಮಾಣ ಮಾಡಬೇಕು. ಆ ಮಂಟಪದಲ್ಲಿ ಗೋಪಾದದಷ್ಟು ಭೂಮಿಯನ್ನು ಗೋಮಾಯದಿಂದ ಸಾರಿಸಿ ರಂಗವಲ್ಲಿ ಮೊದಲಾದವುಗಳಿಂದ ಅಲಂಕರಿಸಿ ಆ ಮಂಟಪದಲ್ಲಿ ಶ್ರೇಷ್ಠತರವಾದ ಒಂದು ಪೀಠವನ್ನು ಹಾಕಿ ಆ ಪೀಠದ ಮೇಲೆ ಧಾನ್ಯ ರಾಶಿಯನ್ನಿಟ್ಟು ಬೃಹದಾದ ಶುಭ ಕಲಶವನ್ನು ಪ್ರತಿಷ್ಠಿಸಿ ಮತ್ತೊಂದು ತಾಮ್ರದ ಪಾತ್ರೆಯಲ್ಲಿ ತಿಲಧಾನ್ಯ ಅಂತಂದ್ರೆ ಎಳ್ಳು ಧಾನ್ಯವನ್ನು ಹಾಕಿ ಆ ಪಾತ್ರೆಯನ್ನು ಬೃಹದಾದ ಕಲಶದ ಮೇಲಿಡಬೇಕು. ಬಂಗಾರದಿಂದ ಪರಮೇಶ್ವರ ಸಹಿತಳಾದ ಸ್ವರ್ಣ ಗೌರಿಯ ಪ್ರತಿಭೆಯನ್ನು ಮಾಡಿಸಿ ಆ ಕಲಶದಲ್ಲಿಡಬೇಕು. ಅಲ್ಲದೆ ಆ ಪ್ರತಿಮೆಗೆ ವೇದೋಕ್ತದಂತೆ ಅಗ್ನಿ ಸೂಕ್ತ, ಪಂಚಾಮೃತ, ಪಂಚಗವ್ಯಾದಿಗಳಿಂದ ಸ್ನಾನವನ್ನು ಮಾಡಿಸಿ ಕಲಶದಲ್ಲಿರಿಸಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅಷ್ಟೋತ್ತರ ಶತನಾಮ ಸಹಸ್ರನಾಮಗಳಿಂದಲೂ ಧೂಪ ದೀಪ ನೈವೇದ್ಯಗಳಿಂದಲೂ ಅರ್ಚಿಸಿ ಪ್ರದಕ್ಷಿಣ ನಮಸ್ಕಾರ ಪ್ರಾರ್ಥನೆಗಳನ್ನು ಸಮರ್ಪಿಸಿ ಗೀತ ನೃತ್ಯ ಪುರಾಣಾದಿಗಳಿಂದ ರಾತ್ರಿ ಜಾಗರಣವನ್ನು ಮಾಡಿ ಪ್ರಾತಃಕಾಲದಲ್ಲಿ ಎದ್ದು ಮಂಗಳ ಸ್ನಾನವನ್ನು ನಿರ್ವರ್ತಿಸಿ ಪುನಃ ಪೂಜೆಯನ್ನು ಮಾಡಿ ನವಗ್ರಹ ಪುರಸ್ಸರವಾಗಿ ಹೋಮವನ್ನು ಮಾಡಬೇಕು. ಸಂಕರ್ಷಣ ಮಂತ್ರದಿಂದಲೂ ಗೌರಿ ಮಯ ಎಂಬ ಮಂತ್ರದಿಂದಲೂ ಹೋಮವನ್ನು ಮಾಡಬೇಕು. ಈ ರೀತಿ ಹೋಮವನ್ನು ಮಾಡಿದ ನಂತರ ಆಚಾರ್ಯರನ್ನು ಆಜ್ಞಾದಿಷ್ಟಿಗಳಿಂದ ಸುವರ್ಣ ಪುಷ್ಪವನ್ನು ಸಮರ್ಪಿಸಿ ಉಳಿದ ದಾನಗಳನ್ನು ಕೊಟ್ಟು 16 ಮಂದಿ ಬ್ರಾಹ್ಮಣರನ್ನು ಭಕ್ಷ್ಯ ಭೋಜ್ಯಾದಿಗಳಿಂದ ತೃಪ್ತಿಗೊಳಿಸಬೇಕು. 16 ಮಂದಿ ಸುವಾಸಿನಿಯರನ್ನು ಮಂಗಳ ದ್ರವ್ಯಗಳಿಂದ ಅರ್ಚಿಸಿ ಮರದ ಜೊತೆಗಳನ್ನು ದಕ್ಷಿಣೆ ಮಂಗಳ ದ್ರವ್ಯಗಳಿಂದ ಸೇರಿಸಿ 16 ಮಂದಿ ಮುತ್ತೈದೆಯರಿಗೆ ಬಾಗಿನಗಳನ್ನು ಕೊಟ್ಟು ಅವರಲ್ಲಿ ಒಬ್ಬ ಸುವಾಸಿನಿಗೆ ಸೀರೆ ಕುಪ್ಪಸವನ್ನು ಮಂಗಳ ದ್ರವ್ಯಯುತವಾದ ಒಂದು ಮರದ ಬಾಗಿನವನ್ನು ಕೊಡಬೇಕು. ಈ ರೀತಿಯಾಗಿ 16 ಮಂದಿ ಬ್ರಾಹ್ಮಣರು 16 ಮಂದಿ ಸುವಾಸಿನಿಯರು ಭೋಜನದಿಂದ ತೃಪ್ತರಾದ ಮೇಲೆ ಅವರಿಗೆ ತಾಂಬೂಲ ದಕ್ಷಿಣಾದಿಗಳನ್ನು ಕೊಟ್ಟು ಅವರಿಂದ ಆಶೀರ್ವಾದಗಳನ್ನು ಹೊಂದಬೇಕು. ಈ ರೀತಿಯಾಗಿ ಯಾರು ಸ್ವರ್ಣಗೌರಿಯ ಉದ್ಯಾಪನೆಯನ್ನು ಮಾಡುವರು ಅವರು ಸಕಲ ಇಷ್ಟಾರ್ಥಗಳನ್ನು ಹೊಂದುವರು ಎಂದು ಕೃಷ್ಣಸ್ವಾಮಿಯು ಧರ್ಮರಾಯನಿಗೆ ಹೇಳಿದರು. ಸ್ನೇಹಿತರೆ, ಉದ್ಯಾಪನಾ ಕಥೆಯನ್ನು ನೀವು ಕೇಳಿದಿರಲ್ಲ. ಹೀಗೆ ನಿಮಗೆ ಯಾವಾಗ ಅನುಕೂಲವಾಗುತ್ತದೋ ಆವಾಗ ಈ ಸ್ವರ್ಣ ಗೌರಿ ಉದ್ಯಾಪನೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಸಲಿ ಎಂದು ನಾನು ಪ್ರಾರ್ಥಿಸುತ್ತಿದ್ದೇನೆ. ಎಲ್ಲರಿಗೂ ಸಹ ಸ್ವರ್ಣ ಗೌರಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಈ ಸ್ವರ್ಣ ಗೌರಿ ಮತ್ತು ಗಣೇಶ ಇಬ್ಬರು ಪರಮೇಶನು ಸಹ ನಿಮ್ಮ ಕುಟುಂಬದವರಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ. ಸ್ವರ್ಣ ಗೌರಿ ವ್ರತ ಇಲ್ಲಿಗೆ ಮುಗಿಯಿತು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವುದರಿಂದ ನಮಗೆ ತುಂಬ ಉಪಯೋಗವಾಗುತ್ತದೆ. ಹಾಗೂ ಈ ಸ್ವರ್ಣ ಗೌರಿ ವ್ರತ ಕತೆ ನಿಮ್ಮ ಕುಟುಂಬದವರಿಗೂ ಸಹ ತಲುಪಲಿ. ಅವರಿಗೂ ಸಹ ಶೇರ್ ಮಾಡಿ. ಹಾಗೆ ಇಷ್ಟವಾದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪವಿತ್ರ ಶಿವಶಂಕರ್. ಧನ್ಯವಾದಗಳು. ಶ್ರೀ ಮಹಾಲಕ್ಷ್ಮಿ ಅಷ್ಟಕಂ. ನಮಸ್ತುತೆ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ
शङ्खचक्रा गदाहस्ते महालक्ष्मी नमोऽस्तुते। नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोऽस्तुते। सर्वज्ञे सर्ववरदे सर्वदुष्टभयङ्करी सर्वदुःखहरे देवी महालक्ष्मी नमोऽस्तुते। सिद्धिबुद्धिप्रदे देवी भुक्तिमुक्तिप्रदायिनी मंत्रमूर्ते सदय देवी महालक्ष्मी नमोऽस्तुते। आदित्यारहिते देवी आदिशक्ति महेश्वरी योगाग्ने योगसम्भूते महालक्ष्मी नमोऽस्तुते। स्थूल सूक्ष्म महारुद्रे महालक्ष्मी महोदरे महापापहरे देवी महालक्ष्मी नमोऽस्तुते। पद्मासना स्थिति देवी परब्रह्मस्वरूपिणी परमेशी जगन्माता महालक्ष्मी नमोऽस्तुते। श्वेतंबराधारे देवी नानालंकारभूषिते जगत्स्थिति जगन्माता महालक्ष्मी नमोऽस्तुते। महालष्टकं स्तोत्रं पठेद् भक्ति मन्नः सर्वसिद्धि महोप्नति राज्यं प्रप्नति सर्वदा।